ಇದು ಶನಿವಾರ ಬ್ಲಾಗ್. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಯಾವ ದೇವಸ್ಥಾನ, ಏನು, ಎತ್ತ, ಎಲ್ಲಿ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ಟೈಮ್ ಆಗಿದೆ, ಬೇಗ ಬೇಗ ಹೋಗ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ, ಬಾಯ್. ಟೈಮ್ ಆಗಿತ್ತು ಅಂತ ಬೇಗ ಬಂದು ಗಾಡಿ ಹತ್ತಿ ಈಗ ಹೊರಟಿದ್ದೀವಿ. ನಾನು ನಮ್ಮ ಮನೆಯವ್ರ ಜೊತೆ ಹೋಗ್ತಾಯಿಲ್ಲ, ನಮ್ಮ ಮನೆಯವ್ರ ಅಕ್ಕ ಅವ್ರ ಜೊತೆ ಹೋಗ್ತಾಯಿದ್ದೀನಿ. ನಮ್ಮ ಅತ್ತಿಗೆ ಜೊತೆ ಹೋಗ್ತಾಯಿದ್ದೀನಿ. ನಾನು ಅತ್ತಿಗೆ ಅಂತ ಕರೆಯಲ್ಲ, ಅಕ್ಕ ಅಂತ ಕರಿತೀನಿ. ಅಕ್ಕ ಅಂತಲೇ ಕರೆದು ಅಕ್ಕ ಅಂತಲೇ ಕರೆಯೋದು. ನಮ್ಮ ಅಕ್ಕ ಜೊತೆ ಹೋಗ್ತಾಯಿದ್ದೀನಿ. ನಾನು ನಮ್ಮ ಅಕ್ಕನ ಮಕ್ಕಳು ನಾನು ಎಲ್ಲರೂ ಹೋಗ್ತಾಯಿದ್ವಿ. ನಾನು ನನ್ನ ಮಗಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹೋಗ್ತಾಯಿದ್ವಿ. ಎಲ್ಲಿಗೆ ಅಂತ ಅಂದರೆ ಮಂಡ್ಯ ಮತ್ತು ಮದ್ದೂರು ಹತ್ರ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಎಲ್ಲಿ ಅಂತ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮೊದಲನೇ ಸರಿ ಹೋದಾಗ ನಾನು ಇನ್ನೂ ಚಾನಲ್ನೇ ಓಪನ್ ಮಾಡಿರಲಿಲ್ಲ. ಆವಾಗ ಅಲ್ಲಿಂದ ಬಂದ ಮೇಲೆ ಚಾನಲ್ ಓಪನ್ ಮಾಡಿ ಇದು 2ನೇ ಸರಿ ಹೋಗ್ತಾ ಇರೋದು ಗೌಡ್ಗೆರೆ ದೇವಸ್ಥಾನಕ್ಕೆ. 3 ಸರಿ ಬರ್ತೀವಿ ಹುಣ್ಮೇಲಿ ಅಂತ ಅಂದ್ಕೊಂಡಿದ್ವಿ. 3 ಸರಿ ಹೋಗಬೇಕು. ಇದು 2ನೇ ಸರಿ ಹೋಗಿರೋದು. ಈಗ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಎಂಟ್ರೆನ್ಸ್ಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿ, ಬಸ್ಗಳೆಲ್ಲ ಫ್ರೀ ಇರುತ್ತೆ. ಡೈರೆಕ್ಟ್ ಬಸ್ ಇರುತ್ತೆ. ಹೆಣ್ಮಕ್ಳಿಗೆ ಹೆಂಗಿದ್ರು ಫ್ರೀ ಬರ್ತಾನೆ ಇರ್ತಾರೆ ಸುಮಾರು ಜನ. ಡೈರೆಕ್ಟ್ ಮಂಡ್ಯದಿಂದನೂ ಇದೆ, ಮದ್ದೂರಿಂದನೂ ಇದೆ, ಡೈರೆಕ್ಟ್ ಬಸ್ಗಳೆಲ್ಲ ಇದೆ. ಈಗ ಬಂದು ನಿಂತ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ. ದೇವಸ್ಥಾನ ಹತ್ರ ಹೋಗಿ ಆಮೇಲೆ ಸಿಗ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ಸಿಗ್ತೀನಿ. ಬಾಯ್. ಇಲ್ಲಿ ಕಾಲು ತೊಳೆದು ದೇವಸ್ಥಾನ ಎಂಟ್ರಿ. ಶ್ರೀ ಚಾಮುಂಡೇಶ್ವರಿ. ಇದು ಅಲ್ಲಿ ದೇವ್ರ ಕಲ್ಲು ಅಂತ ಇಟ್ಟಿದ್ರು. ಇದನ್ನು 3 ಸರಿ ಮುಳುಗಿಸ್ಬೇಕಂತೆ. ಅದಕ್ಕೆ 3 ಸರಿ ಮುಳುಗಿಸ್ತಾ ಇದ್ದು. ಮುಳುಗಿಸಿ ಒಂದು 3 ಸರಿ ಮುಳುಗಿಸಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಕಾಯಿ ಕಟ್ಟೋದಕ್ಕೆ ಟೋಕನ್ ಇಸ್ಕೊಳ್ಳೋಕ್ಕೆ ಅಂತ ಟೋಕನ್ ಇಸ್ಕೊಂಡು ಈಗ ಕಾಯಿ ಇಸ್ಕೊಳ್ಳೋಕ್ಕೆ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಕಾಯಿ ಇಸ್ಕೊಂಡು ಹೋಗಿ ಚಾಮುಂಡೇಶ್ವರಿ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿ ಚಾಮುಂಡೇಶ್ವರಿ ದೇವ್ರಿಗೆ ಇದು ಮಾಡಿ ಕೊಡ್ತಾರೆ. ಅಲ್ಲಿಂದ ಚಾಮುಂಡೇಶ್ವರಿಯಿಂದ ಕಾಯಿ ಕಟ್ಟಾದಮೇಲೆ ದೃಷ್ಟಿ ನಿವಾರಣೆಗೆ ಅಂತ ಉಪ್ಪು ಕೊಡ್ತಾರೆ. ಉಪ್ಪನ್ನು ಪೂಜೆ ಮಾಡಿ ನಿವುಳಿಸಿ ಅಲ್ಲೇ ಉಪ್ಪು ಸುರಿಯೋದಕ್ಕೆ ಅದನ್ನು ಉಪ್ಪು ತಗೊಳ್ಳೋಕೆ ಅಂತ ಹೋಗಿ ಉಪ್ಪು ತಗೊಂಡು ಬಂದು ಅದನ್ನು ಪೂಜೆ ಮಾಡಿ ಅದನ್ನು ನಿವುಳಿಸಿ ಅಲ್ಲಿ ಹಾಕಿ ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು 10-15 ನಿಮಿಷ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅಂತಾರೆ. ಅದಕ್ಕೋಸ್ಕರ ಬಸವಣ್ಣನ ನೋಡ್ಕೊಬಂದು ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೇ ಪಕ್ಕದಲ್ಲೇ ಬಸವಣ್ಣ ಕೂಡ ಇತ್ತು. ಅಲ್ಲಿ ಹೋಗಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ವೀಡಿಯೋ ಮಾಡಲಿಲ್ಲ. ನೋಡ್ಕೊಂಡು ಬಂದಾದಮೇಲೆ ಇಲ್ಲಿ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ್ವಿ. ಈ ಕಡೆ ಶಾಪಿಂಗ್ಗೆ ಅಂತ ಬಂದ್ವಿ. ಏನಾದರೂ ಬೇಕಾದರೆ ತಗೋಬೇಕು. ನನಗೆ ಮಜ್ಜಿಗೆ ಕಡಿಯೋಂಥದ್ದು ಬೇಕಿತ್ತು, ಅದನ್ನು ತಗೊಳ್ಳೋಣ ಅಂತ ಹೋದೆ. ತಗೊಂಡಾದ್ಮೇಲೆ ಇನ್ನೇನು ಎಲ್ಲ ತಗೊಂಡಾಯಿತು. ಸುಮ್ಮನೆ ನೋಡೋಕ್ಕೆ ಏನು ದುಡ್ಡು ಕೊಡಬೇಕಂತ ನೋಡಿಕೊಂಡು ಹಂಗಿಲ್ಲ ದೇವ್ರು ಹೋಗ್ತಾ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ಚಿಕ್ಕದಾಗಿ ಒಂದು ಇದು ಮಾಡಿಕೊಂಡು ಹೊರಟ್ವಿ ಕಾರ್ ಹತ್ತೋಣ ಅಂತ. ಅಲ್ಲೇ ಕಾರ್ ಹತ್ತಿ ನನ್ನ
ಕಿತಾಪತಿ ಮಾಡ್ಸೋಳು ಇಟ್ಕೋ ಅಂತ ಕೊಟ್ಟನಲ್ಲ ಅಂತ. ಇನ್ನೆಲ್ಲ ಬೇಕಿತ್ತ? ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ತಿಲ್ಲ, ಕಾರ್ ಹತ್ತಿದ್ದೀವಿ. ಕಾರ್ ಹತ್ತಾದ್ಮೇಲೆ ಮನೆಗೆ ಹೋಗೋದು. ಕಾರ್ ಹತ್ತದ್ಮೇಲೆ ಮನೆ ಕರ್ಕೊಂಡು ಹೋಗ್ತಾರಂತೆ. ಕಾರ್ ಹೋಗ್ತೀರಾ? ಸರಿ, ಕಾರ್ ಹತ್ತದ್ಮೇಲೆ ಹೋಗೋದು. ನೋಡು ಬರ್ತಾ ದೇವಸ್ಥಾನ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯ್ತು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಕಾರ್ ಹತ್ತೋದಕ್ಕೆ ಅಂತ ಬಂದ್ವಿ. ಕಾರ್ ಹತ್ತ ಏನೇನೋ ಸ್ಟಾಪ್ ಮಾಡೋದು ಪಪ್ಪ. ನಿಮ್ಗೇನು ಇಲ್ಲ ಎಲ್ಲೂ ಮಳೆನೇ ಇರಲಿಲ್ಲ. ಇಲ್ಲಿ ಹತ್ರ ಬರಬೇಕಾದ್ರೆ ಚಿನ್ಕುಳಿ ಸಿಕ್ಕಾಪಟ್ಟೆ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತೂ ಜೋರಾಗಿ ಉಳಿತಾಯಿತ್ತು. ಎಷ್ಟು ಮಳೆ ಉಳಿತೈತೆ ಅಂದರೆ ಅಲ್ಲಿಂದ ಬಂದು ನಮ್ಮೂರಿಗೆ ಬಂದೆ. ಕೇರ್ಪೇಟೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ರೆಸ್ಟ್ ಮಾಡಿ ಟೀ ಕುಡ್ದು ಆಮೇಲೆ ನನ್ನ ಮನೆಯವರು ನಾನು ರಾಖಿ ತಗೋಬೇಕಿತ್ತು, ಅದಕ್ಕೆ ಕೇರ್ಪೇಟೆಗೆ ಅಂತ ಹೋದ್ವಿ. ಕೇರ್ಪೇಟೆಯಿಂದ ಇಲ್ಲೇ ಅವ್ರ ತಂಗಿ ಇದ್ದರು, ಅವ್ರ ತಂಗಿ ರಾಖಿ ಕಟ್ಟಕ್ಕೆ ಅಂತ ಬೆಳಗ್ಗೆನೇ ಫೋನ್ ಮಾಡಿದ್ರಂತೆ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು ಅಂತ ಅಂದ್ಬಿಟ್ಟು ಈಗ ಹೋಗಿ ರಾಖಿ ಕಟ್ಟಿಸ್ಕೊಂಡು ಎಲ್ಲ ಆದಮೇಲೆ ನಾನು ರಾಖಿ ತೊಗೊಬಂದು ಇವರಿಬ್ಬರು ನಮ್ಮ ಮನೆಯವ್ರ ಫ್ರೆಂಡು, ಇವ್ರ ಅಣ್ಣನ ಥರನೇ ಇದ್ದಾರೆ. ಅದಕ್ಕೋಸ್ಕರ ಇವರಿಬ್ರಿಗೂ ನಾನು ಪ್ರತಿ ವರ್ಷವೂ ಕಟ್ತಾಯಿದ್ದೀನಿ. ಮದುವೆ ಆಗಿದ್ದಾಗಲಿಂದನೂ ಇವರಿಬ್ರಿಗೂ ರಾಖಿ ಕಟ್ಟಿ ಇವರಿಬ್ಬರು ನನಗೆ ನಮ್ಮ ಮನೆಯವ್ರಿಗೆ ಎಷ್ಟು ಕ್ಲೋಸು ನನಗೂ ಅಷ್ಟೇ ಕ್ಲೋಸು. ಯಾಕೆ ಅಂತ ಅಂದರೆ ನನ್ನ ಕಷ್ಟದಲ್ಲೂ ಆಗೋರೆ, ನನ್ನ ಸುಖದಲ್ಲೂ ಆಗೋರೆ. ಯಾವತ್ತೂ ಸರಿ ಕಟ್ಟಿದ ರಾಖಿನ ಇನ್ನೂ ಇಟ್ಕೊಂಡಿದ್ದಾರೆ. ಆ ಬ್ಲ್ಯಾಕ್ ಕಲರ್ ದಾರ ಕಾಣಿಸ್ತಾ ಇದೆಯಲ್ಲ, ಅದು ಸರಿ ನಾನು ವರ್ಷ ರಕ್ಷಾಬಂಧನಲ್ಲಿ ಕಟ್ಟಿದ್ದು. ಅದನ್ನು ಬಿದ್ದೋಗ್ಬಾರ್ದು ಅಂತ ಕರಿ ದಾರಕ್ಕೆ ಹಾಕ್ಕೊಂಡು ಇನ್ನೂ ಮಡಿಕೊಂಡಿದ್ದಾರೆ. ಇವರು ಮನೇಲಿ ಎತ್ತಿಟ್ಟಿದ್ದಾರೆ. ಈಗ ಇಬ್ಬರು ನನ್ನ ಮನೆಯವ್ರ ಫ್ರೆಂಡೇ. ನನಗಿಂತ ಫಸ್ಟ್ ಪರಿಚಯ ಆಗಿದೆ ಅವರೇನು. ನಾನು ಮದುವೆ ಆದಮೇಲೆ ನನಗೆ ತುಂಬ ಕ್ಲೋಸ್ ಮತ್ತು ಎಲ್ಲ ರೀತಿಲೂ ಇವ್ರು ನನಗೆ ಗೈಡ್ ಮಾಡ್ತಾರೆ. ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಯಾವುದೇ ಒಂದು ವಿಚಾರ ನಮ್ಮ ಅಪ್ಪ ಇದ್ದಾಗ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅದಕ್ಕೋಸ್ಕರ ಇವರಿಬ್ಬರು ನಾನು ಅಣ್ಣನ ಥರ ಅಂತ ಟ್ರೀಟ್ ಮಾಡ್ತಾಯಿದ್ದೀನಿ. ಇವರು ನನ್ನ ಕಾಲಿಗೆ ಬೀಳ್ಬೇಡ ಅಂತ ಇದು ಮಾಡ್ತಾಯಿದ್ರು. ಆಮೇಲೆ ಕಾಲಿಗೆ ಬಿದ್ದು ಎಲ್ಲ ಮುಗಿಸಾದ್ಮೇಲೆ, ಅಮ್ಮ ನೀನು ಮಾತ್ರ ರಾಖಿ ಕಟ್ತೆ, ನಾನು ರಾಖಿ ಕಟ್ತೀನಿ ರಾಖಿಗೆ, ಅವನ ಹೆಸರು ರಾಖಿ, ನಾನು ರಾಖಿ ಕಟ್ತೀನಿ ರಾಖಿಗೆ ಅಂತ ಅಂದು ರಾಖಿ ಕಟ್ಟಿ ಅವಳು ನನ್ನ ಮನೆ ಮುದ್ದಿನ ಮಗ ಇವನು. ನನ್ನ ಮಗಳಿನ ಫೇವ್ರೇಟ್ ಅಂದರೆ ಫೇವ್ರೇಟ್ ಇವನು. ನಮ್ಮ ಮನೇಲೂ ನಾವು ಹೇಗೆ ಅವನು ಹಾಗೆ. ನಮ್ಮ ಮನೇಲಿ ಒಂದು ಪರ್ಸನ್ ಥರ ಅವನು. ನಾವು ನಾಯಿ ಅಂತ ಟ್ರೀಟೇ ಮಾಡಲ್ಲ ಅವನ್ನ. ನನ್ನ ಮಗನ ಥರನೇ ನಾನು ಟ್ರೀಟ್ ಮಾಡ್ತೀನಿ. ಏಕೆಂದರೆ ಅಷ್ಟು ಕ್ಯೂಟು, ಅಷ್ಟು ನಾವು ಎಷ್ಟು ಫ್ರೆಂಡ್ಲಿ ಆಗಿರ್ತೀವಿ ಅಷ್ಟು ಫ್ರೆಂಡ್ಲಿ ಆಗಿರ್ತಾನೆ ಅವನು. ಅವನಿಗೂ ರಾಖಿ ಕಟ್ಟಿಸಿ, ಇನ್ನು ಅವಳಿಗೆ ತಮ್ಮ ಇಲ್ಲ, ಅಣ್ಣ ಇದ್ದ. ಬಟ್ ಅಣ್ಣ ಎಲ್ಲ ಊರಿಗೆ ಹೋಗಿದ್ದ. ಅಂದರೆ ನಮ್ಮ ಮನೆಯವರ ಅಣ್ಣನ ಮಗ ಇದ್ದ, ಅವನು ಎಲ್ಲ ಊರಿಗೆ ಹೋಗಿದ್ದ ಅಂತ ಅಂದ್ಬಿಟ್ಟು ನಾನು ರಾಖಿ ಕಟ್ತೀನಿ ಅಂದಲ್ಲ ಅನ್ನೋದಕ್ಕೋಸ್ಕರ ಅವನಿಗೂ ರಾಖಿ ಕಟ್ಟಿಸಿ ಸ್ವೀಟ್ ತಿಂತಾವನೆ ಅಂತ ತಿನ್ನಿಸ್ತಾವಳೆ. ಸ್ವೀಟ್ ತಿನ್ನಿಸ್ಬಿಟ್ಟು ಅವಳು ಕಾಲಿಗೂ ಬಿದ್ದಳು. ಆಶೀರ್ವಾದ ತಗೊಂಡ್ಳು, ಸ್ವೀಟ್ನೂ ತಿನ್ನಿಸಿದ್ಲು. ಎಷ್ಟು ಖುಷಿ ಆಯಿತು ಅಂದರೆ, ಇವನಿಗೆ ನಮ್ಮ ರಾಖಿಗೆ ಇದೇ ಫಸ್ಟ್ ಟೈಮ್ ರಾಖಿ ಹಬ್ಬ ರಕ್ಷಾಬಂಧನ. ನನ್ನ ಮಗಳು ಕೂಡ ಅವಳಿಗೆ ಬುದ್ಧಿ ಬಂದಾಗಲಿಂದ ಇದೇ ಫಸ್ಟ್, ಅವಳಿಗೂ ಕೂಡ ಇದೆ ಇದು 2ನೇ ದಿವಸದ್ದು. ಇದು ರಕ್ಷಾಬಂಧನ ನಮಗೆ 2ನೇ ದಿವಸದ್ದು. ನನ್ನ ತಮ್ಮದಿರಿಗೂ ಕೂಡ ರಾಖಿ ಕಟ್ಟಿ ನಾನು, ಅವರಿಬ್ಬರು ತಮ್ಮದಿರು, ಅವರಿಬ್ಬರು ಅಣ್ಣದಿರು ಫಸ್ಟ್ ಹಾಕಿದವರು. ಅವ್ರಿಗೂ ರಾಖಿ ಕಟ್ಟಿ ನಾನು ಪ್ರತಿ ವರ್ಷವೂ ಇವ್ರಿಗೂ ರಾಖಿ ಕಟ್ತೀನಿ. ಹಂಗೇನೆ ಈ ಕಡೆ ನಿಮ್ಮ ಹತ್ರ ಈಗ ಒಂದು 3 ವರ್ಷದಿಂದ ರಾಖಿ ಕಟ್ತಾಯಿದ್ದೀನಿ.
ಅವನಿಗೆ ಪ್ರತಿ ವರ್ಷನೂ ರಾಖಿ ಕಟ್ತೀನಿ. ಯಾಕೆ ಅವನು ನನ್ನ ತಮ್ಮ, ಈ ಕಡೆ ನಮ್ಮ ಜೊತೆಗೆ ಆದರೂ ನನ್ನ ತಮ್ಮನ ಥರನೇ ಟ್ರೀಟ್ ಮಾಡ್ತೀನಿ ಅವನು. ನಾನು ನಮ್ಮಪ್ಪ ಹೋದಾಗಿಂದ ನನ್ನ ತಮ್ಮನ ಅಷ್ಟೇ ಇಷ್ಟಪಡ್ತೀನಿ. ನಮ್ಮಪ್ಪ ಇಲ್ಲ ಅಂದರೆ ಅವನು ನನಗೆ ಅದಕ್ಕೋಸ್ಕರ